ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನನ್ನ ಮಗನ ಬರ್ತ್ಡೇ ಇದೆ, ಸೊ ಅವನಿಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅವರಪ್ಪ ಇವತ್ತು ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ. ಅವನಿಗೆ ಅಂತ ಹೊಸ ಡ್ರೆಸ್ ಕೂಡ ಕೊಡಿಸಿದ್ವಿ. ಚಿಕ್ಕ ಮಕ್ಕಳಿಗೆ ಅವ್ರ ಬರ್ತ್ಡೇ ಅಂದರೆ ಎಷ್ಟು ಖುಷಿ ಅಲ್ವಾ. ನನ್ನ ಮಗ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ಅಮ್ಮ ಇವತ್ತು ನನ್ನ ಬರ್ತ್ಡೇ ಬೇಗ ಸ್ನಾನ ಮಾಡ್ತೀನಿ ಅಂತ ಅಂತಿದ್ದ. ಸೊ ರೆಡಿ ಆಗ್ತಾ ಇದ್ದಾನೆ. ಅದು ಬೇರೆ ಚಾಕ್ಲೇಟ್ಸ್ ಫ್ರೆಂಡ್ಸಿಗೆ ಕೊಡಬೇಕು, ಸ್ವೀಟ್ಸ್ ಅಂತೆಲ್ಲ ತೊಗೊಂಡ. ಯಾವಾಗ ಸ್ಕೂಲ್ಗೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದಾನೆ ಇವತ್ತು. ಇದೇ ನೋಡಿ ಇವನ ಡ್ರೆಸ್. ಅವನು ರೆಡಿ ಆಗೋಷ್ಟರಲ್ಲಿ ನಾನು ಟಿಫನ್ಗೆ ರೆಡಿ ಮಾಡಿದೆ. ಹಾಗೆ ಟಿಫನ್ ಆಯಿತು, ಮನೆ ಕೆಲಸ ಕೂಡ ಮಾಡಿಕೊಂಡೆ. ಅವರಪ್ಪನೇ ಎಲ್ಲ ಇವತ್ತು ಫುಲ್ ಡೇ ರೆಡಿ ಮಾಡಿದ್ದವನಿಗೆ. ಸೊ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬ ಮುದ್ದಾಗಿ ಕಾಣ್ತಾ ಇದ್ದ ನನ್ನ ಮಗ. ಸ್ಕೂಲ್ ಬಸ್ ಬಂತು, ಸೊ ಅವನೇ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಿದ್ದ. ಬಸ್ ಬರೋಕ್ಕೂ ಮುಂಚೆ ಮನೆ ಹತ್ರನೇ ಬರುತ್ತೆ ಸ್ಕೂಲ್ ಬಸ್. ಇವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಚಿಕ್ಕ ಮಗನ್ನ ಮಲಗಿಸ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಬಂದಿದ್ದರು ಊರಿಂದ. ಸೊ ಅವರು ಕಾಲ್ ಚೈನ್ ತೊಗೋಬೇಕು ಅಂತಂದರು. ಹಾಗೆ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೆಳ್ಳಿ ಶಾಪಿಗೆ ಹೋದೆ. ಸೊ ನೋಡಿದೆ ಕಲೆಕ್ಷನ್ಸ್ ತುಂಬಾ ಇತ್ತು. ನಾನು ತುಂಬ ಸಿಂಪಲ್ ಚೈನ್ ಬೇಕು ಅಂತ ಅಂದ್ಕೊಂಡೆ. ಅವಳು ಕೂಡ ಸಿಂಪಲ್ ಚೈನೇ ಬೇಕು ಅಂತ ತೊಗೊಂಡ್ಳು. ನಾನು ಒಂದು ಜೊತೆ ಅವಳೊಂದು ಜೊತೆ ಚೈನ್ನ ತೊಗೊಂಡ್ವಿ. ನಮ್ಮದು ಹಳೆ ಚೈನನ್ನು ಹಾಕಿಬಿಟ್ಟು ಹೊಸ ಚೈನ್ ತೊಗೊಂಡ್ವಿ. ಬೆಳ್ಳಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಅಂತೂ ಎಷ್ಟು ರೇಟ್ ಆಗಿದೆ ಅಂತೀರಾ. ತಗೊಳ್ಳುವಾಗ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ, ಬಟ್ ಕೊಡೋವಾಗ ಅಷ್ಟು ರೇಟಿಗೆ ತಗೊಳ್ಳೋದಿಲ್ಲ ಅವರು. ತುಂಬಾ ಲಾಸ್ ನಮಗೆ ಬೆಳ್ಳಿ ಕೊಡೋರಿಗೆ. ಸೊ ಫೈನಲಿ ಶಾಪಿಂಗ್ನ ಮುಗಿಸ್ಕೊಂಡ್ವಿ. ನಾನು ಮನೆಗೆ ಬಂದೆ. ಆಮೇಲೆ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ವಿ. ಹಾಗೆ ನಮ್ಮ ಮನೆಯವ್ರು ಕೇಕ್ ತಂದಿದ್ರು. ಸೊ ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸಿಂಪಲಾಗಿರುತ್ತೆ ನೋಡಿ ನೀವು. ಊರಿಂದ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು. ಅವ್ನ ಬರ್ತ್ಡೇ ಅಂತಲೇ ಬಂದಿದ್ದರು ಅವರು. ಸೊ ನನ್ನ ಮಗನಿಗಂತೂ ಫುಲ್ಲು ಖುಷಿ ಅಂದರೆ ಕೇಳ್ತಿರಲ್ಲ. ಅವ್ನ ನಗು ನೋಡಿ ನೀವು. ಬರ್ತ್ಡೇ ಮುಗಿಯೋ ತನಕ ಫುಲ್ ಡೇ ಅವ್ನ ಖುಷಿ ಅಂತೂ ನಮಗಂತೂ ನೋಡೋಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ಮಿಸ್ ಆಗಿರೋದು ಅಂದರೆ ನನ್ನ ಮಗ ಅಶು. ಅವನಿಗಂತೂ ಕಫಾಗಿತ್ತು. ಸೊ ಹೆಬ್ಬರಿಸಿದ್ವಿ, ಎದ್ಬಿಟ್ಟು ಮತ್ತೆ ಹಾಗೆ ಮಲ್ಕೊಂಡ. ತುಂಬ ಸುಸ್ತಾಗಿತ್ತು ಅವನಿಗೆ. ಮತ್ತು ಈ ಪೇಸ್ಟ್ರಿ ಕೇಕ್ ಎಲ್ಲ ತಿನ್ನೋದ್ರಿಂದ ಮತ್ತೇನು ಕಫ್ ಜಾಸ್ತಿ ಆಗುತ್ತೆ ಅಂತ ನಾನು ಕೂಡ ಒತ್ತಾಯ ಮಾಡಿ ಎಬ್ಬರಿಸಲಿಲ್ಲ. ಎದ್ದರೂ ಕೂಡ ಅವನು ನಿದ್ದೆಗಣ್ಣಲ್ಲಿದ್ದರೆ ಮಾತ್ರ ಆ್ಯಕ್ಟಿವ್ ಇರಲ್ಲ. ಸೊ ಹಾಗಾಗಿ ಸುಮ್ಮನೆ ಡಿಸ್ಟರ್ಬ್ ಮಾಡಲಿಲ್ಲ ನಾನು ಅವನಿಗೆ. ಅವನಿದ್ದಂತೂ ಸಿಕ್ಕಾಪಟ್ಟೆ ತರಲೆ ಹೇಳೋದೇ ಬೇಡ. ಇವನ ಬರ್ತ್ಡೇಗಿಂತ ಅವ್ನ ಬರ್ತ್ಡೇನೇ ಆಗ್ತಾಯಿತ್ತು. ಅವನೇ ಕೇಕ್ ಕಟ್ ಮಾಡಿಬಿಡ್ತಿದ್ದ. ನಾನ್ ವೆಜ್ ರೆಸಿಪಿನ ಮಾಡಿದ್ದೀನಿ ಇವತ್ತು. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು, ಯಾಕೆಂದರೆ ಹೇಳಿದ್ನಲ್ಲ ಅವನಿಗೆ ಹುಷಾರಿರಲಿಲ್ಲ ಅಂತಂದು. ಈ ವರ್ಷದ ಈ ಬರ್ತ್ಡೇ ನನ್ನ ಮಗಂದು ತುಂಬಾ ಸಿಂಪಲ್ ಆಗಿತ್ತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಊಟ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.